ಬಳ್ಳಾರಿ ಜೈಲು ಸೇರಿದ ಬಳಿಕ ಕುಂಟಿದ್ದೇ ಕುಂಟಿದ್ದು, ಬೆನ್ನು ನೋವು ಅಂತ ನರಳಾಡಿದ್ದು. ಆದರೆ ಬೇಲ್ ಸಿಗ್ತಾ ಇದ್ದ ಹಾಗೆ ಇದ್ಯಾವುದು ಲೆಕ್ಕಕ್ಕಿಲ್ಲ. ಜಾಮೀನು ಸಿಕ್ಕ 4 ದಿನಕ್ಕೆ ದರ್ಶನ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಡಿಸ್ಚಾರ್ಜ್ ಆಗ್ತಾ ಇದ್ದ ಹಾಗೆ ಕುಂಟುತ್ತಲೇ ಕಾರು ಹತ್ತಿ ಹೊಸಕೆರೆಹಳ್ಳಿಯಲ್ಲಿರುವಂತ ವಿಜಯಲಕ್ಷ್ಮಿ ಅವರ ಮನೆಗೆ ಹೋಗಿದ್ದಾರೆ. ಕುಂಟುತ್ತಲೇ ಓಡಾಟ, ಕುಂಟುತ್ತಲೇ ಹೆಜ್ಜೆ, ಮಗನ ಆಸರೆ ಪಡೆದು ಮನೆ ಕಡೆ ಪಯಣ. ಆಪರೇಷನ್ ಆಗದಿದ್ರೆ ಲಕ್ವಾ ಹೊಡೆಯುತ್ತೆ, ಆಪರೇಷನ್ ಆಗದಿದ್ರೆ ಆರೋಗ್ಯಕ್ಕೆ ಕಂಟಕ ಇದೆ ಅಂತೆಲ್ಲ ಕೋರ್ಟ್ಗೆ ಮಾಹಿತಿ ನೀಡಿ ಮಧ್ಯಂತರ ಬೇಲ್ ಪಡೆದಿದ್ದ ದರ್ಶನ್ 1.5 ತಿಂಗಳಿನಿಂದಲೂ ಆಸ್ಪತ್ರೆಯಲ್ಲೇ ಇದ್ರು. ಆದ್ರೆ ರೆಗ್ಯುಲರ್ ಬೇಲ್ ಸಿಕ್ಕ 3-4 ದಿನಕ್ಕೆ ಆಸ್ಪತ್ರೆಯಿಂದ ಕಾಲ್ಕಿತ್ತಿದ್ದಾರೆ. ಇಂದು ಡಿಸ್ಚಾರ್ಜ್ ಆಗಿ ಪತ್ನಿ ಮನೆ ಸೇರಿದ್ದಾರೆ. ಬೇಲ್ ಸಿಕ್ಕ 4 ದಿನಕ್ಕೆ ದರ್ಶನ್ ಡಿಸ್ಚಾರ್ಜ್. ಆಪರೇಷನ್ ಇಲ್ಲದೆ ಮನೆ ಸೇರಿದ ದಾಸ. ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ 2ನೇ ಆರೋಪಿ ಆಗಿರೋ ನಟ ದರ್ಶನ್ ಬರೋಬ್ಬರಿ 6 ತಿಂಗಳು ಜೈಲೂಟ ಉಂಡಿದ್ರು. ಟ್ರೀಟ್ಮೆಂಟ್ಗಾಗಿ ಮಧ್ಯಂತರ ಬೇಲ್ ಪಡೆದಿದ್ದ ದಾಸನಿಗೆ ಶುಕ್ರವಾರವಷ್ಟೇ ರೆಗ್ಯುಲರ್ ಬೇಲ್ ಸಿಕ್ಕಿತ್ತು. ಶನಿವಾರ, ಭಾನುವಾರ, ಸೋಮವಾರ, ಮಂಗಳವಾರ ಅಂತ 4 ದಿನ ಆಸ್ಪತ್ರೆಯಲ್ಲೇ ಇದ್ದ ದರ್ಶನ್ ಇಂದು ಬೆಂಗಳೂರಿನ BGS ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ದರ್ಶನ್ ಇಂದು ಡಿಸ್ಚಾರ್ಜ್ ಆಗ್ತಾರೆ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಪತ್ನಿ ವಿಜಯಲಕ್ಷ್ಮಿ, ಪುತ್ರ ವಿನೀಶ್, ಸಹೋದರ ದಿನಕರ್ ಆಸ್ಪತ್ರೆ ಬಳಿ ಬಂದಿದ್ರು. ಪುತ್ರನ ಹೆಗಲ ಮೇಲೆ ಕೈ ಇಟ್ಟು ಆಸರೆ ಪಡೆದಿದ್ದ ದಾಸ ಕುಂಟುತ್ತಲೇ ಬಂದು ಕಾರ್ ಹತ್ತಿದ್ರು. ಡಿಸ್ಚಾರ್ಜ್ ಆಗ್ತಿದ್ದಂತೆ ಪತ್ನಿ ಮನೆ ಸೇರಿದ ದರ್ಶನ್ ಇನ್ನು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಾ ಇದ್ದಂತೆ RR ನಗರದಲ್ಲಿರೋ ತನ್ನ ಮನೆಗೆ ತೆರಳದೆ ಬೆಂಗಳೂರಿನ ಹೊಸಕೆರೆಹಳ್ಳಿಯಲ್ಲಿರೋ ಪತ್ನಿಯ ನಿವಾಸಕ್ಕೆ ಹೋಗಿದ್ರು. 3-4 ದಿನ ಅಲ್ಲೇ ಇದ್ದು ಬಳಿಕ ಮೈಸೂರಿಗೆ ಹೋಗ್ತಾರೆ ಎನ್ನಲಾಗ್ತಿದೆ. ಒಂದ್ ವೇಳೆ ಮೈಸೂರಿಗೆ ಹೋಗಬೇಕು ಅಂದ್ರೆ ಕೋರ್ಟ್ ಅನುಮತಿ ಬೇಕೇ ಬೇಕು. ಯಾಕಂದ್ರೆ ಜಾಮೀನಿನ ಷರತ್ತಿನಲ್ಲಿ ಕೋರ್ಟ್ ವ್ಯಾಪ್ತಿ ಬಿಟ್ಟು ಎಲ್ಲಿಗೋ ತೆರಳುವಂತಿಲ್ಲ ಅಂತ ಹೇಳಲಾಗಿದೆ. ಆಪರೇಷನ್ ಮಾಡದಿದ್ರೆ ಲಕ್ವಾ ಹೊಡೆಯುತ್ತೆ, ಆಪರೇಷನ್ಗಾಗಿ ಬೇಲ್ ಕೊಡಿ ಅಂತ ದರ್ಶನ್ ಪರ ವಕೀಲರು ಕೋರ್ಟ್ನಲ್ಲೇ ವಾದ ಮಾಡಿದ್ರು. ಆರೋಗ್ಯದ ದೃಷ್ಟಿಯಿಂದ ಕೋರ್ಟ್ ಕೂಡ ಮಧ್ಯಂತರ ಬೇಲ್ ಮಂಜೂರು ಮಾಡಿತ್ತು. ಇನ್ನು ವಿಚಾರಣೆ ವೇಳೆ ಡಿಸೆಂಬರ್ 11ರಂದು ದರ್ಶನ್ ಆಪರೇಷನ್ಗೆ ಒಳಗಾಗ್ತಾರೆ ಅಂತ ಕೋರ್ಟ್ಗೆ ಮಾಹಿತಿ ನೀಡಿದ್ರು. ಆದ್ರೆ ಆಪರೇಷನ್ ಮಾಡಿಸಿಕೊಳ್ಳದೆ ಮನೆಗೆ ಶಿಫ್ಟ್ ಆಗಿದ್ದಾರೆ. ಹೀಗಾಗಿ ದರ್ಶನ್ ಬೆನ್ನು ನೋವಿನ ಬಗ್ಗೆ 10 ಪ್ರಶ್ನೆ ಮೂಡುವಂತೆ ಮಾಡಿದೆ. RR ನಗರದ ನಿವಾಸಗಳು ಬಣಬಣ. RR ನಗರದಲ್ಲಿ ಐಷಾರಾಮಿ ಮನೆ ಇದ್ರೂ ದರ್ಶನ್ ಅಲ್ಲಿಗೆ ಹೋಗಿಲ್ಲ. ಬದಲಾಗಿ ಪತ್ನಿಯ ಅಪಾರ್ಟ್ಮೆಂಟ್ ಸೇರಿಕೊಂಡಿದ್ದಾರೆ. ಇನ್ನು ನಿನ್ನೆಯಷ್ಟೇ ರಿಲೀಸ್ ಆಗಿದ್ದ ದರ್ಶನ್ ಗೆಳತಿ ಪವಿತ್ರ ಗೌಡ ಕೂಡ RR ನಗರದಲ್ಲಿರೋ ನಿವಾಸದ ಬದಲು ಬನಶಂಕರಿಯಲ್ಲಿರೋ ತನ್ನ ತಾಯಿಯ ಮನೆಗೆ ಹೋಗಿದ್ಲು. ಹೀಗಾಗಿ RR ನಗರದಲ್ಲಿರೋ 2 ನಿವಾಸಗಳು ಸದ್ಯ ಬಿಕೋ ಅಂತಿವೆ. ಮಾಲ್ತೇಶ್ ಜಗ್ಗಿನ್ ಜೊತೆ ಪ್ರದೀಪ್ ಚಿಕ್ಕಾಟಿ, TV9 ಬೆಂಗಳೂರು.